ನಮಸ್ಕಾರ. ನಾನು ನಿಮ್ಮ ಗುಂಡ್ಲಪೇಟೆ ಓಂಕಾರ ಮಾತಾಡ್ತಿರೋದು. ಓಂಕಾರ ಸಿದ್ದೇಶ್ವರ ಪ್ರಾಪರ್ಟೀಸಿಂದ. ನೋಡಿ, ಈ ಮಣ್ ರೋಡ್ಗೆ ಒಂದು ಲ್ಯಾಂಡ್ ಇದೆ. ಅಂದರೆ ನಿಮಗೆ ನ್ಯಾಷನಲ್ ಹೈವೇಯಿಂದ 3 ಕಿಲೋಮೀಟ್ರು, ಸ್ಟೇಟ್ ಹೈವೇಯಿಂದ ಒಂದು 300 ಮೀಟ್ರ್ 205 ಮೀಟ್ರ್ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ. ಲ್ಯಾಂಡ್ ತೋರಿಸ್ತೀನಿ ನೋಡಿ. ಇವಾಗ ಫೆನ್ಸ್ ಹಾಕಿ ನೀಟಾಗಿ, ಸೋಲಾರ್ ತಂತಿ ಹಾಕಿ ನೀಟಾಗಿ ಗೇಟ್ ಹಾಕಿ ನೆಟ್ ಹಾಕಿದ್ದಾರೆ. ತುಂಬ ಫೆನ್ಸಿಂಗ್ ಆಗಿದೆ. ಇದೇ ಲ್ಯಾಂಡು. ಈ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 2 ಎಕರೆ RTC, 1 ಎಕರೆ ಖರಾಬು. ಅದು ಬಿಟ್ಟು ಎಕ್ಸಸ್ ಇನ್ನೂ ಒಂದು ಅರ್ಧ ಎಕರೆ ಒತ್ತುವರಿ ಇದೆ. ಟೋಟಲ್ ನಿಮಗೆ 3.5 ಎಕರೆ ಬರುತ್ತೆ. 3.5-4 ಎಕರೆ ಬರುತ್ತೆ. ಒತ್ತುವರಿನೇ ಸುಮಾರಿದೆ. ಒಳ್ಳೆ ಸೂಪರಾಗಿದೆ ಲ್ಯಾಂಡ್ ಮಾತ್ರ. ನೀಟಾಗಿದೆ, ಚೆನ್ನಾಗಿದೆ. ಈ RTCಗೆ ಬಂದ್ಬಿಟ್ಟು ನಿಮಗೆ ಖರಾಬ್ ಇದೆ. 1 ಎಕರೆ ಕರೆಕ್ಟಾಗಿ ಖರಾಬ್ ಇದೆ RTC ಇರೋವಂಥದ್ದು. ಅದು ಬಿಟ್ಟರೆ ನಿಮಗೆ ಒಂದು ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಕೂಡ ಒತ್ತುವರಿ ಕೂಡ ಇದೆ. 2 ಎಕರೆ RTC, 1 ಎಕರೆ ಖರಾಬು, ಒಂದು ಅರ್ಧ ಎಕರೆ, 3/4 ಎಕರೆ ಒತ್ತುವರಿ. ನೋಡಿ, ನೀಟಾಗಿ ಫೆನ್ಸ್ ಹಾಕಿ ಬಿಟ್ಟಿದ್ದಾರೆ, ನೆಟ್ ಹಾಕಿದ್ದಾರೆ. ಇವರು ಟೋಟಲ್ ಪ್ರೈಸ್ ಹೇಳ್ತಾ ಇದ್ದಾರೆ, ಒಂದು 90 ಲಕ್ಷ ಹೇಳ್ತಾ ಇದ್ದಾರೆ. 2 ಎಕರೆ RTC, 1 ಎಕರೆ ಖರಾಬು, ಒಂದು 3/4 ಎಕರೆ, 1 ಎಕರೆ ಅಷ್ಟು ಒತ್ತುವರಿ. ಟೋಟಲ್ ಸುಮಾರು ನಿಮಗೆ ಒಂದು 4 ಎಕರೆ ಭೂಮಿ ಸಿಗುತ್ತೆ ಟೋಟಲಿ. ಜಾಗ ತುಂಬ ಚೆನ್ನಾಗಿದೆ. ನಿಮಗೆ ನೋಡಿ, ಅಕ್ಕಪಕ್ಕ ಎಲ್ಲ ತೋಟ, ಹಿಂದ್ಗಡೆನೇ ತೋಟ ಇದೆ. ತೋಟ ಬೇಕಾದ್ರೆ ಮಾಡ್ಕೋಬೋದು ನೀವು. ಕೋಳಿ ಫಾರಮ್ ಬೇಕಾದ್ರೆ ಮಾಡ್ಬೋದು. ಫ್ಯಾಕ್ಟ್ರಿ ಏನು ಬೇಕಾದ್ರೂ ಮಾಡ್ಬೋದು. ಬಿಸ್ನೆಸ್ಗೆ, ನಿಮಗೆ ಅಗ್ರಿಕಲ್ಚರ್ಗೆ ಒಳ್ಳೆ ಸೂಕ್ತವಾದಂಥ ಜಾಗ ಇದು. ನಿಮಗೆ ನ್ಯಾಷನಲ್ ಹೈವೇಗೆ ಬಂದುಬಿಟ್ಟಿದ್ದು ಕರೆಕ್ಟಾಗಿ ಒಂದು 3 ಕಿಲೋಮೀಟ್ರ್ ಬರುತ್ತೆ. ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ಬರೀ 300 ಮೀಟ್ರ್, 205 ಮೀಟ್ರ್ ಬರುತ್ತೆ ಅಷ್ಟೇ ಈ ಲ್ಯಾಂಡ್ಗೆ. ತುಂಬ ಚೆನ್ನಾಗಿದೆ ನೋಡಿ. ಓನರ್ ಸೀಟಿಂಗ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಆಗಿದೆ. ಬೇಕಾದ್ರೆ ಡೈರೆಕ್ಟ್ ಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಬೋದು. ನಿಮಗೆ ಮೈಸೂರಿಗೆ ಇದು 50 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಒಂದು 190 ಕಿಲೋಮೀಟ್ರ್ ಆಗ್ಬೋದು. ನೋಡಿ, ಸುತ್ತ ಪಿನ್ಸ್ ಹಾಕಿದ್ದಾರೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಪ್ರೈಜು ಲಂಸಮ್ ವ್ಯಾಪಾರ 90 ಲಕ್ಷ, ಚೂರು ನೆಗೆಸಿಬಲ್ ಇದೆ. 1 ಸೀಟಿಂಗ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.